ಬರೀ ಆ ಟ್ಯೂನ್ ಕೇಳಿದ ತಕ್ಷಣ ಇದು ಎಷ್ಟು ಚೆನ್ನಾಗಿದೆ. ಆ ಥರ ಕೆಲವೊಂದು ಹಾಡುಗಳು, ಕೆಲವೊಂದು ರಾಗಗಳು, ನಮಗೆ ಆ ರಾಗದ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಸೌಂದರ್ಯ ಸಮರ ನಮಗೆ ಗೊತ್ತಿಲ್ಲದ ಹಾಗೆ ಮೆದುಳಿಗೆ ಏನಾದರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ, ಅದಕ್ಕೊಂದು ಭಾಷೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಆ ಮೂವಿ ನೋಡಿದಾಗ ಕಾಂತಾರಕ್ಕಿಂತ ಒಂದು ಪಟ್ಟು ಹೆಚ್ಚೆ ಅಂತ ಅನ್ಬೋದು. ಅವಾಗೇನೆ ಅಂಥ ಅದ್ಭುತವಾದ ಮೂವಿನ ತೆಗೆದಿದ್ರು ಅವರು. ಇವಾಗ ನಮಗೆ ಟೆಕ್ನಾಲಜಿ ಇದೆ, AI ಇದೆ. ಶಿವನ ಕೈಲಿರುವ ಡಮರು, ಮನುಷ್ಯನ ಮೆದುಳಿನ ಮೊದಲ ಭಾಷೆ ಅಂತಂದ್ರೆ ಡಮರುಗದ ಸೌಂಡ್. ಅದು ನಿನಾದವಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವ. ಎಲ್ಲ ವರಾಹ ರೂಪಂ ಕೇಳಿದಾಗ್ಲೂ ನಮಗೆ ನಿಜ ಅದ್ಭುತ ಅಂತ ಅನ್ಸುತ್ತೆ. ಆ ಒಂದು ಶಬ್ದಕ್ಕೂ ನಮ್ಮ ಹಾರ್ಟ್ ಬೀಟ್ಗೂ ಒಂದು ಕನೆಕ್ಟಿವಿಟಿ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ, ಸಂತೋಷ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಹೊಟ್ಟೆಯ ಭಾಗದಲ್ಲೂ ನಮಗೆ ಅದರ ಅನುಭವ ಆಗುತ್ತೆ, ಪೆಲ್ವಿಸಲ್ಲಿ ಅದರ ಅನುಭವ ಆಗುತ್ತೆ. ಕಾರಣ ಏನಂದರೆ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ನನಗೆ ಕೆಲವೊಂದು ಸಲ ಒಂದಷ್ಟು ಪಜ್ಲಿಂಗ್ ಅಂದರೆ ಒಂದಷ್ಟು ತಲೆ ಕೆಡಿಸುವಂಥ ಒಂದಷ್ಟು ಅಂದರೆ ವಿಚಾರ ಮಾಡೋಕ್ಕೆ ನಿಮಗೆ ಇಟ್ ವಿಲ್ ಪ್ರೊವೋಕ್ ಯು ಅನ್ನೋದು ಕೆಲವೊಂದು ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ. ಅದ್ರ ಮೂಲಕ ಪ್ರಶ್ನೆಗೆ ಬರ್ತೀನಿ ನಾನು. ಉದಾಹರಣೆಗೆ ಬೆಳಗಿನ ಜಾವ ನಮಗೆ ಭಕ್ತಿ ಸಂಗೀತ ಕೇಳಬೇಕಂತಲೇ ಅಂತ ಅನಿಸುತ್ತೆ. ಅಲ್ಲಿ ಯಾವುದೋ ರೊಮ್ಯಾಂಟಿಕ್, ನಿಮ್ಗೆ ತುಂಬ ಇಷ್ಟ ಆಗಿರುವಂಥ ರೊಮ್ಯಾಂಟಿಕ್ ಹಾಡು ಬಂದರೂ ಕೂಡ ಬೇಡ ಅಂತ ಅನ್ಸುತ್ತೆ. ಹೌದು. ಸೊ ಆ ಥರ ಸಂಜೆಗೆ ಒಂದು ಮೂಡ್ ಇರುತ್ತೆ, ಬೆಳಗ್ಗೆಗೆ ಒಂದು ಮೂಡ್ ಇರುತ್ತೆ. ಓಕೆ, ಇನ್ನು ಕೆಲವೊಂದು ಹಾಡುಗಳನ್ನ ಕೇಳಿದಾಗ ಇನ್ಸ್ಟೆಂಟ್ ಆಗಿ ನನಗೆ ಒಂದ್ಸಲ ನೆನಪಿದೆ, ಹೈದರಾಬಾದಲ್ಲಿ ನಾನು ಒಂದ್ಸಲ ಇಂಟರ್ನೆಟ್ ಪಾರ್ಲರ್ ಕೂತ್ಕೊಂಡಿದ್ದೆ, ಒಂದು ಹಾಡು ಬಂತು. ನನಗೆ ಆ ಹಾಡು ಬಂದ ತಕ್ಷಣ ನನ್ನ ಅಟ್ರಾಕ್ಷನ್ ಹೇಗೆ ಹೋಯ್ತು ಅಂತಂದ್ರೆ, ಅವಾಗ ತಾನೇ ಆ ಸಿನಿಮಾ ಆ ಹಾಡು ರಿಲೀಸ್ ಆಗಿತ್ತು ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಈ ಹಾಡು ಅಂತ. ಅದು ನನ್ನ ಕನ್ನಡ ಭಾಷೆದ್ದು ಅಲ್ಲ, ಅದು ತಮಿಳು ಭಾಷೆದ್ದು. ಆಮೇಲೆ ಅದು ನನಗೆ ಬಹಳ ಇಷ್ಟ ಆಯಿತು. ಅದು ಯಾವುದು ಅಂದ್ರೆ ಹಾಡು, ಈ ಕನ್ನಡದಲ್ಲಿ ಅದು ಮೈ ಆಟೋಗ್ರಾಫ್ ಅಂತ ಮಾಡಿದ್ರು, ತಮಿಳಲ್ಲಿ ಆಟೋಗ್ರಾಫ್ ಅಂತ. ಅರಳುವ ಹೂಗಳೇ ಅಂತ ಒಂದು ಹಾಡಿದೆಯಲ್ಲ, ಅದನ್ನ ನಾವಾಗ ಇನ್ನೂ ಕನ್ನಡ ಬಂದಿರಲಿಲ್ಲ, ಕನ್ನಡ ಆಮೇಲೆ ಬಂತು. ಬರೀ ಆ ಟ್ಯೂನ್ ಕೇಳಿದ ತಕ್ಷಣ ಇದು ಎಷ್ಟು ಚೆನ್ನಾಗಿದೆ. ಆ ಥರ ಕೆಲವೊಂದು ಹಾಡುಗಳು, ಕೆಲವೊಂದು ಯಾಕೆ ನಮಗೆ ಇಷ್ಟ ಆಗ್ತವೆ, ಕೆಲವೊಂದು ರಾಗಗಳು, ನಮಗೆ ಆ ರಾಗದ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ, ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ಮೆದುಳಿಗೆ ಏನಾದರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ, ಅದಕ್ಕೊಂದು ಭಾಷೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಏನದು ಅನ್ನೋದು. ಸರ್, ಇವಾಗ ನೀವು ಹೇಳಿದ್ದಕ್ಕೆ ಪೂರಕವಾಗಿ ನಾನೊಂದು ಹೇಳ್ತೀನಿ. ಕಾಕನಕೋಟೆ ಅಂತ ಒಂದು ಮೂವಿ ಬಂದಿತ್ತು, ಅದ್ಭುತವಾದ ಒಂದು ಸಿನಿಮಾ ಅಂತ ಅನ್ಬೋದು. ಅದಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಎಲ್ಲ ಅವಾರ್ಡ್ ಎಲ್ಲ ಬಂದಿತ್ತು, ಭಾಳ ಚೆನ್ನಾಗಿತ್ತು. ಅದರಲ್ಲಿ ಎಲ್ಲ ಒಂದು ಬುಡಕಟ್ಟು ಜನಾಂಗದ ಬಗ್ಗೆನೇ ಅದು. ಹೆಗ್ಗಡದೇವನ ಕೋಟೆ, ಹೆಗ್ಗಡೆ ಅವರು ಅಲ್ಲಿ ಹೋಗಿ ಕಾಕನ ಹತ್ರ ಒಂದು ಸುಂಕ ಏನೋ ಕೇಳಿದಾಗ ಅವರು ಅದನ್ನು ಅಪೋಸ್ ಮಾಡೋದು, ಕೊನೆಗೆ ಮೈಸೂರು ಮಹಾರಾಜರೇ. ಏಕೆಂದರೆ ಕಾಕ ಅವರ ಒಂದು ಇದಿರುತ್ತಲ್ಲ, ಅಂಬಾರಿ ಇರುತ್ತಲ್ಲ, ಆನೆ, ಅಲ್ಲಿ ಅವನು ಮಾವುತಾಗಿರ್ತಾನೆ. ಯಾವುದೋ ಒಂದು ಸಲ ಮಹಾರಾಜರನ್ನ ಕಾಪಾಡಿರ್ತಾನೆ. ಅವಾಗ ಮಹಾರಾಜರು ಹೇಳಿರ್ತಾರೆ, ನಿನಗೇನಾದರೂ ಬೇಕಾದರೆ ನನ್ನ ಕೇಳು, ನಾನು ನೆರವೇರಿಸ್ತೀನಿ ಅಂತ. ಕೊನೆಗೆ ಆ ಮಹಾರಾಜರೇ ಬಂದು ಸಂಧಾನ ಮಾಡಿ ಕಾಕನ ಮಗಳನ್ನು ಈ ಹೆಗ್ಗಡೆಯ ಮಗನಿಗೆ ಕೊಟ್ಟು ಮದುವೆ ಮಾಡೋದು ತುಂಬ ಅದ್ಭುತವಾದ. ನಿಜವಾಗ್ಲೂ ಹೇಳಬೇಕು ಅಂದರೆ ಆ ಮೂವಿ ನೋಡಿದಾಗ ಕಾಂತಾರಕ್ಕಿಂತ ಒಂದು ಪಟ್ಟು ಹೆಚ್ಚೆ ಅಂತ ಅನ್ಬೋದು. ಅವಾಗೇನೆ ಅಂಥ ಅದ್ಭುತವಾದ ಮೂವಿನ ತೆಗೆದಿದ್ರು ಅವರು. ಇವಾಗ ನಮಗೆ ಟೆಕ್ನಾಲಜಿ ಇದೆ, AI ಇದೆ, ಒಂದು ತೂಕ ಜಾಸ್ತಿ ಇದೆ. ಅದು ಏನೂ ನಮಗೆ ತಂತ್ರಜ್ಞಾನ ಇಲ್ಲದೆ ಇದ್ದಂಥ ಸಂದರ್ಭದಲ್ಲೂ ಅದರಲ್ಲಿ ಒಂದು ಹಾಡಿದೆ, ಕರಿಹೈದನೆಂಬವನು ಮಾದೇಶ್ವರ ಅಂತ. ಅದು ಡೋಲು ಒಂದು ಇದ್ರ ಸೌಂಡ್ ಬರುತ್ತೆ. ಈ ಡೋಲು, ಮದ್ದಳೆ, ತಮಟೆ ಇದೆಲ್ಲ ಇದೆಯಲ್ಲ, ನೇರವಾಗಿ ನಮ್ಮ ನರ್ವಸ್ ಸಿಸ್ಟಮಲ್ಲಿ ಥಿಂಕಿಂಗನ್ನ ಬೈಪಾಸ್ ಮಾಡಿಬಿಟ್ಟು ನಮ್ಮ ಮೆದುಳನ್ನು ರೀಚ್ ಆಗುತ್ತೆ. ಥಿಂಕಿಂಗ್ ಬರಲ್ಲ ಅಲ್ಲಿ, ಒಂದು ಬೈಪಾಸ್ ಇದೆ. ಅದು ಥಿಂಕ್ ಮಾಡೋದೇ ಇಲ್ಲ, ನೇರವಾಗಿ ಮೆದುಳಿನ ಜೊತೆ ಈ ವಾದ್ಯಗಳು ಕಮ್ಯುನಿಕೇಟ್ ಆಗುತ್ತೆ. ಥಿಂಕಿಂಗು ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಇದೆಯಲ್ಲ, ಫೆಟಿಗ್ ಆಗಿಬಿಡುತ್ತದು, ಹಾಗೆ ಒಂಥರ ಶೆಡ್ ಡೌನ್ ಥರ ಆಗೋಗುತ್ತೆ. ಮೆದುಳು ನೇರವಾಗಿ ಈ ವಾದ್ಯಗಳ ಒಂದು ಇದಕ್ಕೆ ಆಗುತ್ತೆ. ಇದನ್ನು ಪೂರಕವಾಗಿ ಹೇಳಬೇಕು ಅಂದರೆ, ಶಿವನ ಕೈಲಿರುವ ಡಮರು, ಮನುಷ್ಯನ
ಮೆದುಳಿನ ಮೊದಲ ಭಾಷೆ ಅಂತಂದರೆ ಡಮರುಗದ ಸೌಂಡ್ ಅದು. ಹಾಗಾಗಿ ಮೆದುಳಿನ ಭಾಷೆ ಯಾವುದು ಅಂತಂದರೆ ಇವಾಗ ಜಗತ್ತಿನಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಭಾಷೆಗಳಿದೆ. ಅದರಲ್ಲಿ ನಾವು ಬಹಳ ಹಳೆಯ ಭಾಷೆ ಲ್ಯಾಂಗ್ವೇಜ್ ಅಂತ ನಾವು ನೋಡೋದಾದರೆ ಅದರಲ್ಲಿ ಸುಮೇರಿಯನ್ ಆಗ್ಬೋದು, ಈಜಿಪ್ಷಿಯನ್ ಲ್ಯಾಂಗ್ವೇಜ್ ಆಗ್ಬೋದು, ಅದ್ರ ಜೊತೆ ತಮಿಳನ್ನು ಸಹ ಬಹಳ ಹಳೆಯದು ಅಂತಲೇ ನಾವು ಹೇಳ್ತೀವಿ. ಹಾಗಾಗಿ ಇದು ಮಾತಾಡೋದು, ವರ್ಬಲ್ ಆಗಿ ಮಾತಾಡೋದು. ಆದರೆ ಒಂದು ವಾದ್ಯದ ಮುಖಾಂತರ ಯಾವುದು ನಮ್ಮ ಮೆದುಳನ್ನು ನೇರವಾಗಿ ನಮ್ಮ ಬೇರೆ ಕಮ್ಯುನಿಕೇಷನ್ ಎಲ್ಲದನ್ನು ಬೈಪಾಸ್ ಮಾಡೋ ಅಂಥದ್ದು ವಾದ್ಯ ಯಾವ್ದಾದ್ರು ಇದೆ ಅಂತಂದರೆ ಶಿವನ ಡಮರು. ಅದಕ್ಕೆ ಶಿವನ ಡಮರು ನೀವು ನೋಡಿ, ಅವನ ಆದಿ ಅಂತ ಅಂತೀವಲ್ವ ನಾವು, ಆದಿಗುರು, ಆದಿಶಕ್ತಿ, ಆದಿಯೋಗಿ, ಎಲ್ಲದೂ ಆದಿ ಅಂತಂದರೆ ಅಲ್ಲಿಂದನೇ ಆರಂಭ ಆಗಿರೋ ಅಂಥದ್ದು ಅಂತ ನಾವು ಹೇಳೋದ್ರಿಂದ ಎಲ್ಲದಕ್ಕೂ ಆತನೇ ಮೂಲ ಪುರುಷ, ಸಂಗೀತಕ್ಕೂ ಮೂಲ ಪುರುಷ, ನೃತ್ಯಕ್ಕೂ ಮೂಲ ಪುರುಷ ಆ ಥರ ಹೇಳ್ತೀವಲ್ಲ. ಆ ಡಮರು ಇದೆಯಲ್ಲ, ಬೇರೆ ನಾದಗಳು ನಂತರ ಬಂದವು, ಡಮರು ಇದೆಯಲ್ಲ ನೇರವಾಗಿ ನಮ್ಮ ಮೆದುಳಿನ ಜೊತೆ ಕಮ್ಯುನಿಕೇಟ್ ಆಗೋ ಅಂಥದ್ದು. ಇಲ್ಲಿ ಡಮರು ಅಂತ ನಾವು ನೋಡಿದಾಗ ಡಮರುಗ ಮತ್ತು ಮದ್ದಳೆ ಅಥವಾ ಈ ಡ್ರಮ್ಸ್ ಅಂತ ನಾವೇನು ಹೇಳ್ತೀರಿ ಅವೆಲ್ಲದೂ ಅದಕ್ಕೇ ಅಂಥದ್ದು, ಒಟ್ಟಿಗೆ ಬರೋ ಅಂತಹ ಒಂದು ಇದು. ಇಲ್ಲಿ ಕೆಲವೊಂದು ಅಲೆಗಳಿದೆ, ಮೆದುಳಿನಲ್ಲಿ ಉಂಟಾಗುವ ಅಲೆಗಳ ಬಗ್ಗೆ ನಾನು ಭಾಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಆಲ್ಫಾ ಅಲೆ, ಬೀಟಾ ಅಲೆ, ತೀಟಾ, ಡೆಲ್ಟಾ, ಗಾಮಾ ಅಂತ. ಬೀಟಾ ಅಲೆಗಳು ಅದರ ಹರ್ಡ್ಸ್ ಅಂತ ನಾವು ನೋಡಿದರೆ 13ರಿಂದ 30 ಹರ್ಡ್ಸಲ್ಲಿರೋದು ಬೀಟಾ ಅಲೆಗಳು, ಯಾವಾಗಲೂ ತುಂಬ ಅದು ಇದಾಗಿರುತ್ತೆ. ನಂತರ ಆಲ್ಫಾ ಅಲೆಗಳು ಅಂತಂದರೆ 8ರಿಂದ 12 ಹರ್ಡ್ಸ್ ಇರೋಂಥದ್ದು, ಅದು ಆಲ್ಫಾ ಅಲೆಗಳು. ನಂತರ ತೀಟಾ ಅಲೆ ಅಂತಂದರೆ ಟ್ರಾನ್ಸ್ ಅಂತ ಮಂಪರು, ಇದು ಆ ಥರದ್ದು ಕಂಡೀಷನ್ ಯಾವುದು ಅಂತಂದರೆ 4ರಿಂದ 7 ಹರ್ಡ್ಸ್ ಬರೋದು ತೀಟಾ ಅಲೆಗಳು. ಈ ಡಮರುಗ ಅಥವಾ ಮದ್ದಳೆ ಅಥವಾ ಒಂದು ಇದು ನಾವೇನಂತೀವಿ ತಬಲ, ಇವೆಲ್ಲ ಬರುತ್ತಲ್ಲ, ಈ ಥರದ್ದು ಡ್ರಮ್ಸ್ಗಳು ಇವೆಲ್ಲ ಬರುತ್ತಲ್ಲ, ಇವುಗಳ ಒಂದು ಫ್ರೀಕ್ವೆನ್ಸಿನ ನಾವು ನೋಡೋದಾದರೆ 1 ಸೆಕೆಂಡಿಗೆ 4ರಿಂದ 7 ನಮ್ಮ ತೀಟಾಗೆ ಅದು ಆ ತೀಟಾದಕ್ಕೂ ಮ್ಯಾಚ್ ಆಗೋ ಅಂಥದ್ದು ಇವೆಲ್ಲ ವಾದ್ಯಗಳು. ಹಾಗಾಗಿ ಇತ್ತೀಚೆಗೆ ನೋಡಿ ನೀವು ಕಾಂತಾರದಲ್ಲಿ ಆ ಹಾಡುಗಳು ಇಡೀ ಜಗತ್ತನ್ನು ಆಕರ್ಷಣೆ, ಪ್ಯಾನ್ ಇಂಡಿಯಾ ಆಗೋಯ್ತಲ್ವ ಅದು. ಅವರು ಸಂಗೀತಗಾರರು ಯಾರು ಹೇಳಿ, ಅಜನೀಶ್ ಲೋಕನಾಥ್. ಏನಂದರೆ ಅವ್ರ ಸೀಕ್ರೆಟ್ ನೀವು ಹಾಗೆ ಸುಮ್ಮನೆ ನೋಡಿದ್ರೆ ಅವರು ಯಾವುದನ್ನ ಬೇಸ್ ಇಟ್ಕೊಂಡಿದ್ದಾರೆ ಅಂತಂದರೆ ಫೋಕಲ್, ಇದನ್ನೇ ಅವರು. ಈಗ ನೋಡಿ ನೀವು ಕಾಂತಾರದಲ್ಲೂ ನಿಮಗೆ ಅದೇನೇ ಬರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ನೀವು ಯಾವ್ಯಾವುದೋ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಂತ ನೋಡಿದಾಗ ಇದ್ರದ್ದು ಒಂದು ಪ್ರಮುಖ ಪಾತ್ರ ನೇರವಾಗಿ ಏನು ಮಾಡುತ್ತೆ, ನಮ್ಮ ಮೆದುಳನ್ನು ತಲುಪಿಡುತ್ತೆ. ಹಾಗಾಗಿ ನಮಗೆ ನಾವೆಲ್ಲೇ ಇದ್ದರೂ, ಭಾಷೆ ಯಾವ್ದಾದ್ರು ಆಗ್ಬೋದು, ಆದರೆ ಅದು ಎಲ್ಲ ಕಡೆನೂ ಪ್ಯಾನ್ ಇಂಡಿಯಾ ಅಂದರೆ ಇಡೀ ಎಲ್ಲ ಪ್ರಪಂಚದಾದ್ಯಂತ ಅದನ್ನು ನಾವು ನೋಡಿದ್ದೀವಿ, ಎಲ್ಲ ಭಾಷೆಗಳ ಜನರು ನೋಡಿದ್ದಾರೆ. ಕಾರಣ ಏನು ಅಂತಂದರೆ ಭಾಷೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಆ ವಾದ್ಯ ಇದೆಯಲ್ಲ ನೇರವಾಗಿ ನಮ್ಮ ಮೆದುಳಿನ ಜೊತೆ ಕಮ್ಯುನಿಕೇಟ್ ಆಯಿತು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಥರದ ಡಮರುಗ, ಮದ್ದಲೆ, ಈ ಥರದ್ದು ಎಲ್ಲ ನಾವು ಕೇಳಿದಾಗ ಏನಾಗುತ್ತೆ ಅಂದರೆ ನಾವು ಟ್ರಾನ್ಸ್ ಕಂಡೀಷನ್ಗೆ ಹೊಟ್ಟೋಗ್ತೀವಿ. ಟ್ರಾನ್ಸ್ಗೆ ಹೋದಾಗ ಏನಾಗುತ್ತೆ ಅಂದರೆ ನಮ್ಮ ಈಗೋ ಡಿಸಲ್ಯೂಷನ್ ಆಗುತ್ತೆ, ಈಗೋ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ನಮ್ಮ ಆಡಿಟ್ರಿ ಇದೆಯಲ್ಲ, ಕೇಳಿಸೋ ಅಂಥದ್ದು ಓವರ್ಲೋಡ್ ಆಗಿಬಿಡುತ್ತದು. ಓವರ್ಲೋಡ್ ಅದು ನಮಗಿನ್ನೇನು ಕೇಳಿಸೋದಿಲ್ಲ. ನಮಗೆ ಹೆಂಗೆ ಅಂದರೆ ಕಂಪ್ಲೀಟ್ನೆಸ್ ಅಂತಂತೀವಲ್ಲ, ಅದು ಬಿಟ್ಟು ನಮಗೆ ಇನ್ನೇನು ಗೊತ್ತಾಗ್ತಾ ಇರೋದಿಲ್ಲ. ಅದರ ಜೊತೆಯಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ಮುಂಭಾಗದ ಮೆದುಳು ಫೆಟೀಗ್, ಒಂಥರ ಫುಲ್ ಸುಸ್ತಾದಂಗೆ, ಟಯರ್ಡ್. ಆವಾಗ ಥಿಂಕಿಂಗ್ ಇದೆಯಲ್ಲ ಬೈಪಾಸ್ ಆಗಿಬಿಡುತ್ತೆ, ಥಿಂಕಿಂಗು ಲಾಸ್ ಆಗಿಬಿಡುತ್ತೆ. ಏನು ಥಿಂಕ್ ಮಾಡ್ತಾ ಇರಲ್ಲ ನಾವು, ಅದರಲ್ಲೇ ಭಾವಪರವಶತೆ, ಭಾವೋದ್ವೇಗ, ಮಗ್ನರು ಎಲ್ಲ. ವರಾಹ ರೂಪಂ ಕೇಳಿದಾಗಲೂ ನಮಗೆ ನಿಜ ಅದ್ಭುತ ಅಂತ ಅನ್ಸುತ್ತೆ. ಕಾಂತಾರ ಟೂಲ್ಲೂ ಬಹಳಷ್ಟು ಹಾಡುಗಳಲ್ಲಿ ಅವ್ರದ್ದು ಎಲ್ಲ ಬೇಸ್ ಏನು ಮಾಡಿದ್ದಾರೆ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ. ಎಲ್ಲ ಈ ಥರ ಡಮರು, ಮದ್ದಲೆ ಮತ್ತು ಈ ಥರದ ವಾದ್ಯಗಳನ್ನೇ ಜಾಸ್ತಿ ಅವರು ಬೇಸ್ ಮಾಡ್ಕೊಂಡು ಮಾಡಿರೋಂಥದ್ದು ಆ ಸಂಗೀತಗಳನ್ನ ನಾವು ನೋಡ್ತೀವಿ. ಕಾರಣ ಏನು ಅಂದರೆ ಇದರ ಹಿಂದಿರುವ ನ್ಯೂರೋ ಸೈನ್ಸ್ ಏನಂದರೆ ನೇರವಾಗಿ ಅದು ನಮ್ಮ ಎಲ್ಲ ಬೇರೆದನ್ನು ಬೈಪಾಸ್ ಮಾಡಿ ಮೆದುಳನ್ನು ಟಚ್ ಮಾಡುತ್ತೆ. ಇಲ್ಲೇನಾಗುತ್ತೆ, ಬಹಳ ಇಂಪಾರ್ಟೆಂಟ್ ಥಿಂಗು, ಈ ಶಬ್ದಗಳನ್ನು ನಾವು ಕೇಳಿದಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಈಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ಹೈ ಅಲರ್ಟು, ಫೈಟು, ಫ್ರೈಟು, ಎಮೋಷನ್ಸ್ಗಳು, ಒಂಥರ ಉದ್ವೇಗ, ಇವೆಲ್ಲ ಅಲ್ವಾ. ಇದನ್ನು ಕೇಳಿದಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದ್ಭುತವಾಗಿ ಅದರದ್ದು ಒಂದು ನ್ಯೂರೋ ಸೈನ್ಸ್ ಇದೆ. ಈ ವಾದ್ಯಗಳನ್ನು ನಾವು ಕೇಳಿದಾಗ ಈಗೋ ಡಿಸಲ್ಯೂಷನ್ ಆಗುತ್ತೆ. ಆಮೇಲೆ ನಮ್ಮ ಪ್ರಿಫ್ರಂಟಲ್ ಕಾರ್ಟೆಕ್ಸು ಒಂಥರ ಬೈಪಾಸ್ ಆದಂಗೆ ಟ್ರಾನ್ಸ್ಗೆ ಹೊರಟೋಗ್ತೀವಿ ನಾವು. ಇದು ಬರೀ ನಮ್ಮ ಮೆದುಳಿಗೆ ಮಾತ್ರ ಅಲ್ಲ, ನಮ್ಮ ಹೃದಯ, ನಮ್ಮ ಹೊಟ್ಟೆಯ ಭಾಗ ಮತ್ತು ಪೆಲ್ವಿಸ್, ಇದನ್ನು ಕೇಳಿದಾಗ ಹಾರ್ಟ್ ಬೀಟ್ ಜೊತೆ ಕೊಹೆರೆನ್ಸ್ ಸಿಕ್ಕುತ್ತೆ ನಮಗೆ. ಆ ಒಂದು ಶಬ್ದಕ್ಕೂ ನಮ್ಮ ಹಾರ್ಟ್ ಬೀಟ್ಗೂ ಒಂದು ಕನೆಕ್ಟಿವಿಟಿ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ, ಸಂತೋಷ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಹೊಟ್ಟೆ
ಹೊಟ್ಟೆಯ ಭಾಗದಲ್ಲೂ ನಮಗೆ ಅದರ ಅನುಭವ ಆಗುತ್ತೆ, ಪೆಲ್ವಿಸಲ್ಲಿ ಅದರ ಅನುಭವ ಆಗುತ್ತೆ. ಕಾರಣ ಏನಂದರೆ ವೇಗಸ್ ನರ್ವ್ ಇನರ್ವೇಷನ್ ಇರೋದ್ರಿಂದ ಹೃದಯ, ಹೊಟ್ಟೆ, ಪೆಲ್ವಿಸ್ ಈ ಎಲ್ಲ ಭಾಗದಲ್ಲೂ ವೇಗಸ್ ನರ್ವ್ ಇನರ್ವೇಷನ್ ಅಂದರೆ ಇರೋದ್ರಿಂದ ನಮಗೇನಾಗ್ತಾ ಇದೆ ಅಂದರೆ ಅದು ಕೇಳಿದಾಗ ಎಲ್ಲ ಕಡೆಯೂ ನಮಗೆ ಅದರ ಫೀಲಿಂಗು ಬರ್ತಾ ಇರುತ್ತೆ. ಇದರ ಜೊತೆ ಮುಖದ ಭಾಗದ ಟ್ರೈಜಮಿನಿಯಲ್ ನರ್ವ್ಗಳು ಎಲ್ಲದರಲ್ಲೂ ಅಂದರೆ ಓವರಾಲು ನಮ್ಮ ದೇಹ ಸಂಪೂರ್ಣವಾಗಿ ಆ ಒಂದು ವಾದ್ಯಕ್ಕೆ ವಶ ಆಗೋಗಿದೆ ಅಂತ ನಾವು ಹೇಳ್ತಾ ಬರ್ಬೋದು. ಏನಕ್ಕೆ ಈ ಥರ ಆಗ್ತಾ ಇದೆ ಮನುಷ್ಯನಿಗೆ ಅಂತ ನಾವು ನೋಡೋದಾದ್ರೆ ವಿಕಾಸದ ಹಂತದಲ್ಲಿ ಈ ಒಂದು ಏನು ಶಬ್ದಗಳು ನಾನು ಹೇಳಿದ್ದು ಡಮರುಗ ಆಗಿರ್ಬೋದು, ಮದ್ದಲೆ ಆಗಿರ್ಬೋದು, ಆಮೇಲೆ ಈ ಥರದ ವಾದ್ಯಗಳು ಏನಿರುತ್ತಲ್ವ, ಮೊದಲು ಬುಡಕಟ್ಟು ಜನಾಂಗ ಯಾವಾಗ ಮಾನವನ ವಿಕಾಸ ಆಯಿತು, ಅವನಿಗೆ ಯಾವಾಗ ವಾದ್ಯಗಳು ಅಂತ ಬಂತು, ಚರ್ಮದಲ್ಲಿ ಇದನ್ನು ತಯಾರು ಮಾಡ್ತಾ ಇದ್ದ. ಪ್ರಾಣಿಗಳ ಚರ್ಮದಿಂದ ಇವುಗಳನ್ನು ಅವನು ನಂತರ ವೀಣಾ ಅದೆಲ್ಲ ಬಂದಿದ್ದು ತಂತಿಗಳು, ಅಂದರೆ ಎವಲ್ಯೂಷನ್ ಆದಮೇಲೆ ಸಿವಿಲೈಸೇಷನ್ ಅಂತ ನಾವು ನಾಗರಿಕತೆ ಬಂದ ಮೇಲೆ ಅವೆಲ್ಲ ಬಂದಿರೋಂಥದ್ದು. ಜಲತರಂಗ ಆಗ್ಬೋದು, ವೀಣೆ, ಸಿತಾರ್ ಅವೆಲ್ಲ ಇದೆಯಲ್ಲ, ಗಿಟಾರು, ಮಿಕ್ಕಿದವೆಲ್ಲದೂ ನಂತರ ಬಂದವು. ಬೇಸಿಕ್ಕಾಗಿ ಮಾನವನ ಮೂಲದಲ್ಲಿ ಬಂದಿದ್ದ ಚರ್ಮದಿಂದ ಮಾಡಿದ್ದಂಥ ವಾದ್ಯಗಳು, ಈ ಥರದ್ದನ್ನು ನಾವು ನೋಡಬಹುದು. ಇದು ಹಿಂದೂಗಳಲ್ಲಿದೆ, ಇದನ್ನು ನುಡಿಸ್ತಾರೆ, ಪರ್ಷಿಯನ್ನರು ಮಾಡ್ತಾರೆ, ಸೂಫಿ ಸಂತರುಗಳು ಇದನ್ನು ಮಾಡ್ತಾರೆ. ಆಮೇಲೆ ಆಫ್ರಿಕಾದ ಬಹಳಷ್ಟು ಜನ ಬುಡಕಟ್ಟಿನಲ್ಲಿ ಕೆಲವೊಂದು ಕಾಯಿಲೆಗಳನ್ನು ವಾಸಿ ಮಾಡಲು, ಅದು ಸೈಕಾಸಿಸ್ ಅಂತ ಏನು ಕರಿತೀವಿ, ಮನೋರೋಗಗಳು, ಅದನ್ನು ವಾಸಿ ಮಾಡೋಕ್ಕೋಸ್ಕರ ಈ ಥರದ ಕೆಲವೊಂದು ಇನ್ಸ್ಟ್ರೂಮೆಂಟನ್ನು ಇದು ಮಾಡಿ ಆ ವ್ಯಕ್ತಿಯನ್ನು ಅವನ ಒಂದು ಆತಂಕ, ಭಯ, ಕೋಪ ಈ ಥರದ ಒಂದು ಮನೋದೈಹಿಕ ಕಾಯಿಲೆ ಅಥವಾ ಮಾನಸಿಕ ಕಾಯಿಲೆಯಿಂದ ಹೊರತರಲು ಸಹ ಇದನ್ನು ಅವರು ಬಳಕೆ ಮಾಡ್ತಾಯಿದ್ರು. ಇಲ್ಲಿ ಏನಕ್ಕೆ ಈ ಥರದ್ದು ಮೆದುಳಿಗೆ ನೇರವಾಗಿ ಇದು ಕನೆಕ್ಟ್ ಆಗುತ್ತೆ ಅಂತಂದರೆ, ಈ ಶಬ್ದ ಇದೆಯಲ್ಲ, ಇದು ನಮ್ಮ ಹೃದಯ ಬಡಿತದ ಶಬ್ದದ ಥರ ಕೇಳುತ್ತೆ. ಈ 4-7 4-7 ಹರ್ಟ್ಸ್ ಅನ್ನಲ್ಲ, ನಮ್ಮ ಹೃದಯ ಬಡಿತದ ಶಬ್ದಕ್ಕೆ ಕೇಳುತ್ತೆ. ಈ ಶಬ್ದ ಏನಿದೆ ಅದು ಮನುಷ್ಯ ನಡಿಬೇಕಾದ್ರೆ ಉಂಟಾಗುತ್ತಲ್ಲ, ಹೆಜ್ಜೆಯ ಸಪ್ಪಳ, ಅದರ ಥರ ಲೋ ಫ್ರೀಕ್ವೆನ್ಸಿ 4-7 ಹರ್ಟ್ಸಲ್ಲಿ ಬರೋ ಅಂಥದ್ದು ರಿಪಿಟೇಟಿವ್ ಬೀಟ್ಸು. ಸೇಮ್ ರಿಪಿಟೇಟಿವ್ ಬೀಟ್ಸ್, ಅಲ್ಲಿ ಬೇರೆ ಬದಲಾವಣೆನೇ ಆಗೋದಿಲ್ಲ. ನೀವು ಬೇರೆ ಇದರಲ್ಲಿ ನೋಡಿ, ಬೇರೆ ಬೇರೆ ಬದಲಾವಣೆ ಮಾಡ್ಕೊಂಡು ಹೋಗ್ತೀವಿ ನಾವು, ಹಾಡಿಗೆ ತಕ್ಕಂತೆ ಬದಲಾವಣೆ. ಈಗ ಒಂದು ಹಾಡಿದೆ ಅಂದರೆ ವೀಣಿನ ಬೇರೆ ಬೇರೆ ಥರ ನುಡಿಸ್ತಾ ಇರ್ತೀರ ನೀವು. ಆದರೆ ಇಲ್ಲಿ ಯಾವುದೇ ಹಾಡಾದರೂ ಎಂಟೈರ್ ಹಾಡಲ್ಲಿ ಅದೇ ರಿಪಿಟೇಟಿವ್ ಇದು ಬರ್ತಾ ಇರುತ್ತೆ ನಿಮಗೆ. ಸೊ ನಮ್ಮ ಹೆಜ್ಜೆ ಶಬ್ದ ಬರುತ್ತಲ್ಲ, ಅದಕ್ಕದು ಮ್ಯಾಚ್ ಆಗ್ತಾ ಇದೆ. ಬರೀ ಅಷ್ಟೇ ಅಲ್ಲ, ಒಂದು ಗುಂಪು ಮೂವ್ ಆಗಬೇಕಾದ್ರೆ ಯಾವ ಒಂದು ಶಬ್ದ ಬರುತ್ತೆ ಆ ಶಬ್ದಕ್ಕೆ ಅದು ಮ್ಯಾಚ್ ಆಗುತ್ತೆ. ಇದು ಹಿಂದಿನ ಕಾಲದಲ್ಲಿ ಅವನು ಆದಿವಾಸಿಯಾಗಿದ್ದಾಗ, ಇನ್ನೂ ವಿಕಾಸದ ಹಂತದಲ್ಲಿದ್ದಾಗ ಈ ಶಬ್ದ ಏನು ಮಾಡ್ತಾ ಇತ್ತು ಅಂತಂದರೆ ಅವನಿಗೆ ಸೆಕ್ಯೂರ್ಡ್ ಫೀಲಿಂಗ್ ಕೊಡ್ತಾ ಇತ್ತು. ಈ ಶಬ್ದ ಮಾಡಿದಾಗ ಸೆಕ್ಯೂರ್ಡ್ ಅಂದರೆ ನನ್ನ ಜೊತೆ ತುಂಬ ಜನ ಇದ್ದಾರೆ, ನಾನು ಐ ಆಮ್ ಸೆಕ್ಯೂರ್ಡ್ ಅನ್ನೋದು, ಮತ್ತು ಗ್ರೂಪ್ ಇದೆ, ನನ್ನ ಜೊತೆ ಒಂದು ಕೊಹೆರೆನ್ಸ್ ಇದೆ ಅನ್ನುವ ಆ ಥರದ ಫೀಲಿಂಗು, ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನುವ ಒಂದು ಫೀಲಿಂಗ್ ಕೊಡ್ತಾ ಇರೋದ್ರಿಂದ ಮೆದುಳು ನೇರವಾಗಿ ಈ ಒಂದು ವಾದ್ಯಕ್ಕೆ ಕನೆಕ್ಟ್ ಆಯಿತು. ಈ ವಾದ್ಯದ ಸೌಂಡು ನಾವು ಕೇಳಿದಾಗ ಏನಾಗುತ್ತೆ ಅಂದರೆ ನಮಗೆ ನಾವು ಸೆಕ್ಯೂರ್ಡ್ ಅನ್ನೋದು ಒಂದು ಫೀಲಿಂಗು ಅದು ಹಾಗೆ ಬಂದಿದೆ. ಎವಲ್ಯೂಷನರಿ ಇದರಲ್ಲಿ ನೋಡಿದಾಗ ವಿ ಆರ್ ಆಲ್ ಸೆಕ್ಯೂರ್ಡ್ ಅಂತ ಅನಿಸುತ್ತೆ, ಮತ್ತು ತುಂಬ ಹತ್ತಿರ ಅಂತ ಅನಿಸುತ್ತೆ ನಮಗದು. ಅದು ಶಿವನ ಡಮರುಗ ಕೇಳಿದಾಗ ತುಂಬ ಹತ್ತಿರವಾದದ್ದು ನಮಗೆ. ಏಕೆಂದರೆ ಹಾರ್ಟ್ ಬೀಟು, ನಮ್ಮ ಹೆಜ್ಜೆ ನಡೆಯೋಂಥ ಇದು, ಆ ಫುಟ್ ಸ್ಟೆಪ್ಸ್ ಆಗ್ತೀವಲ್ಲ ಅದು, ಅಥವಾ ಗುಂಪು ಮೂವ್ ಆಗುತ್ತಲ್ಲ ಅದು, ಇದು ಎಲ್ಲದಕ್ಕೂ ಅದರ ಒಂದು ತಾಳ, ಅಲ್ಲಿ ಒಂದು ತಾಳಮೇಳ ಅಂತೀವಲ್ಲ, ಒಂದು ಹೊಂದಾಣಿಕೆ ಅಂತೀವಲ್ಲ, ಅದು ಬರೋದ್ರಿಂದ ಇಂಥ ಸಂದರ್ಭದಲ್ಲಿ ನಮಗೆ ಥಿಂಕಿಂಗನ್ನು ಬೈಪಾಸ್ ಮಾಡಿಬಿಡುತ್ತದು. ಅದ್ಯಾಕೆ ಹೀಗೆ, ಅದ್ಯಾಕೆ ಹಾಗೆ, ಈ ಲಾಜಿಕಲ್ ಥಿಂಕಿಂಗ್ ಕೆಲವು ಇರುತ್ತೆ ನಮಗೆ. ಈ ಲಾಜಿಕಲ್ ಇಲ್ಲಿ ಭಾಳ ಯೋಚನೆ ಮಾಡಿಬಿಡ್ತೀವಿ. ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ಪ್ಲಾಸಿಬೋ ಯಾವಾಗ ವರ್ಕ್ ಆಗೋದು ಅಂದರೆ ಪೂರ್ತಿ ನಾವು ಲಾಜಿಕ್ನ ಪಕ್ಕಕ್ಕಿಟ್ಟಾಗ ವರ್ಕ್ ಆಗುತ್ತೆ. ನಾವೇನಾದ್ರು ಕ್ವೆಶನ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಆಗ್ಬಿಡುತ್ತಾ, ಇಲ್ಲಿ ಬಂದಿದ್ದೀನಿ ಯಾರೋ ಹೇಳಿದ್ರು, ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ ಆಗುತ್ತೋ ಇಲ್ವೋ, ಲಾಜಿಕ್ ಥಿಂಕಿಂಗ್ ಆದಾಗ ಖಂಡಿತ ಆಗಲ್ಲ ಅದು. ಏಕೆಂದರೆ ಇದೆಲ್ಲ ನಮ್ಮ ಮೆದುಳಿನ ಒಂದು ಕ್ರಿಯೆಗಳೇ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಇನ್ಸ್ಟ್ರಕ್ಷನು ಹಾಗೇ ಆಗುತ್ತೆ. ಈ ದೇವಸ್ಥಾನಕ್ಕೆ ಹೋದರೆ ಅಥವಾ ಇಲ್ಲಿ ಹೋದ್ರೆ ಅಂತ ಹೋದಾಗ ಏನಾಗುತ್ತೆ, ಇನ್ಸ್ಟ್ರಕ್ಷನ್ ತಗೊಂಡಿರುತ್ತದು. ಹಾಗಾಗಿ ಈ ಪ್ಲಾಸಿಬೋನು ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ನಂಬಿಕೆ ಮುಖ್ಯ. ಈಗ ವೈದ್ಯರು ಅವ್ರು ಏನು ಕೊಡ್ತಾರೋ ಬಿಡ್ತಾರೋ, ಅವ್ರ ಕೈಗುಣ ಚೆನ್ನಾಗಿದೆ ಅನ್ನೋ ಒಂದು ಮಾತಿಂದ ಎಷ್ಟೋ ಕಾಯಿಲೆಗಳು ವಾಸಿಯಾಗುತ್ತಲ್ವಾ. ಹಾಗಾಗಿ ಔಷಧಿಗಿನ್ನ ಅಲ್ಲಿ ನಮ್ಮ ನಂಬಿಕೆ ಮುಖ್ಯ ಆಗಿರೋದ್ರಿಂದ ಇಲ್ಲಿ ನಮ್ಮ ಈಗೋ
ಏನು ಒಂದು ಅಹಂ ಇರುತ್ತೆ ಅದು ಕರಗೋಗುತ್ತೆ. ಆಮೇಲೆ ನಮ್ಮ ಥಿಂಕಿಂಗು, ಲಾಜಿಕಲ್ ಥಿಂಕಿಂಗು ಒಂದು ಪಕ್ಕಕ್ಕೆ ಹೊರಟೋಗುತ್ತೆ. ಸೊ ನಾವು ಅದರಲ್ಲೇ ಇನ್ವಾಲ್ವ್ ಆಗೋದ್ರಿಂದ ಬಹಳಷ್ಟು ದೇಹದಲ್ಲಿ ಒಂದು ಅಲೈನ್ಮೆಂಟ್ ಅಂತ ಏನಂತೀವಿ ಅದು ಏನು ಹಾಳಾಗಿರುತ್ತೆ ಅದೆಲ್ಲ ಸರಿಯಾಗ್ತಾ ಬರುತ್ತೆ. ಹಾಗಾಗಿ ಈ ಶಬ್ದ ಮನುಷ್ಯನಿಗೆ ತುಂಬ ಹತ್ತಿರ, ನನಗೆ ತುಂಬ ಕೆಲವೊಂದು ನೋಡಿದಾಗ ನಂಗೆ ಇದು ತುಂಬ ಹತ್ತಿರ ಆಗಿದೆ ಅಲ್ವಾ ಅಂತಂತೀವಿ ನೋಡಿ. ಕೆಲವು ದೇವಸ್ಥಾನಕ್ಕೆ ಹೋದಾಗ ನಮಗೆ ತುಂಬ ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ, ನನಗೆ ತುಂಬ ಹತ್ತಿರ ಇದು ಅನ್ನೋ ಫೀಲಿಂಗ್ ಬರುತ್ತಲ್ವ. ಆ ಥರದ ಫೀಲಿಂಗ್ ಕೊಡುವಂತಹ ವಾದ್ಯ. ಆ ಒಂದೇ ಕಾರಣದಿಂದ ಇಡೀ ಜಗತ್ತು ಈ ಹಾಡುಗಳನ್ನು ಅಜನೀಶ್ ಅವ್ರದ್ದನ್ನು ಏನಕ್ಕೆ ಜನ ಅಷ್ಟೊಂದು ತುಂಬ ಬೇಗ ಅಕ್ಸೆಪ್ಟ್ ಮಾಡಿದ್ರು ಅಂದರೆ ಅದು ಮೆದುಳಿನ ಭಾಷೆ. ಸೊ ನೀವು ಹೇಳಿದಾಗ ನಂಗೆ ಒಂದು ವರ್ಡ್ ನೆನಪು ಬಂತು. ಏನಂದರೆ ನಮ್ಮಲ್ಲಿ ಮೆಮರಿ ಬೇರೆ ಬೇರೆ ಥರದ್ದು ಇದೆಯಲ್ವಾ, ಅದೇ ಥರ ನಮ್ಮಲ್ಲಿ ಜೆನೆಟಿಕ್ ಮೆಮೊರಿ ಅಂತ ಒಂದಿರುತ್ತೆ ಅಂತ ಹೇಳಿದ್ರಲ್ಲ. ಹೌದು. ಬಹುಶಃ ಅಲ್ಲೂ ನಮ್ಮ ಜೆನೆಟಿಕಲಿ ನಾವು ಆ ಸೌಂಡ್ ಪರಿಚಯ ಇರ್ಬೋದು. ಖಂಡಿತ. ನಾವು ಮೊದಲನೇ ಬಾರಿ ಕೇಳ್ತಾ ಇದೀವಿ ನಾವು ಅನ್ಕೊಂಡಿದ್ವಿ, ಬಟ್ ನಮ್ಮ ಜೀನ್ಸ್ ಅಲ್ಲಿ ಅದು ಬಂದಿರುತ್ತೆ. ಹೌದು ಹೌದು. ಸೊ ಕನೆಕ್ಟ್ ಆಗುತ್ತೆ. ಓ ಹೌದು, ನನಗೆ ಗೊತ್ತು ಈ ಹಾಡು, ನಂಗೆ ಪರಿಚಯ ಅನ್ನೋದು. ಏಕೆಂದ್ರೆ ವಿಕಾಸದ ಹಂತದಲ್ಲಿ ಆದಿ ಕಾಲದಿಂದಲೂ ಬಳಸುತ್ತಿದ್ದ ವಾದ್ಯನೇ ಅವು. ಹಾಗಾಗಿ ಈಸಿಯಾಗಿ ಕನೆಕ್ಟ್ ಆಗ್ಬಿಡ್ತೀವಿ ನಾವು ಅದಕ್ಕೆ. ಆಮೇಲೆ ಮೆದುಳು ನೇರವಾಗಿ ಅದಕ್ಕೆ ಒಂಥರ ಸೆಕ್ಯೂರ್ಡ್ ಫೀಲಿಂಗ್. ಮನುಷ್ಯನಿಗೆ ಮೊದಲಿನಿಂದ ಇದ್ದಂಥ ಒಂದು ಬಹಳ ಮುಖ್ಯವಾದ ತೊಂದರೆ ಅಂದರೆ ಇನ್ಸೆಕ್ಯೂರ್ಡ್, ಭಯ. ನನ್ನ ಯಾವ ಪ್ರಾಣಿ ತಿಂದಾಕ್ಬಿಡುತ್ತೋ, ನನಗೇನು ತೊಂದರೆ ಆಗುತ್ತೋ, ಜೀವಕ್ಕೆ ಅಪಾಯ ಆಗುತ್ತೋ ಅಂತ. ಬಟ್ ಈ ಶಬ್ದ ಕೇಳಿದಾಗ ಅವನಿಗೆ ಅದು ಅವಾಗ ಇರ್ಬೋದು, ಇವಾಗ ಹುಲಿ ಸಿಂಹ ಇಲ್ಲದೆ ಇದ್ರೂ ಬಟ್ ಆ ಒಂದು ಪಾತ್ವೆ ಇದೆಯಲ್ಲ ಹಾಗೆ ಉಳ್ಕೊಂಬಿಟ್ಟಿದೆ. ಸೊ ನಿಮ್ಗೆ ಕಂಫರ್ಟೇಬಲ್ ಫೀಲ್ ಇದೆಯಲ್ಲ ಅದು ನೆನಪು ಬರುತ್ತೆ, ಮತ್ತೆ ಖಂಡಿತ ಕನೆಕ್ಟ್ ಆಗುತ್ತೆ ನಿಮ್ಗೆ. ಖಂಡಿತ. ಸೊ ಹಾಗೆ ನಾನು ಕಾಕನ ಕೋಟೆ, ಅದು ನಮ್ಮ ಕನ್ನಡದ ಆಸ್ತಿ ಮಾಸ್ತಿಯವ್ರು ಬರೆದಂಥ ಒಂದು ಅದ್ಭುತ ನಾಟಕ. ಆ ನಾಟಕನೇ ಸಿನಿಮಾ ಮಾಡಿದ್ರು. ಮತ್ತು ಸೋಲಿಗರ ಒಂದು ಹೌದು ಅದರ ಒಂದು ಕಥೆ. ಅದು ನಾ ಸಿನಿಮಾ ನೋಡಿ ತುಂಬ ವರ್ಷ ಆಯಿತು. ನೀವು ಹೇಳಿದ ಮೇಲೆ ಈಗ ನಾ ಸಿನಿಮಾ ಖಂಡಿತ ನೋಡ್ತೀನಿ. ನೀವು ಆ ಹಾಡು ಕೇಳಿ ಕೇಳಿದ್ದೀನಿ, ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತೀರಾ ಅಂತಂದ್ರೆ ಆ ಹಾಡಿಗೆ ನಿಮಗೆ ಅರಿವಿಲ್ಲದಂತೆ, ನೀವು ಜೆನೆಟಿಕ್ ಮೆಮೊರಿ ಅಂದ್ರಲ್ಲ, ನಿಮಗೆ ಅರಿವಿಲ್ಲದಂತೆ ನಮ್ಮ ಮೆಮೊರಿ, ನಮ್ಮ ಪೂರ್ವಜರಿಂದ ನಮ್ಗೆ ಏನು ಆ ಮೆಮೊರಿ ಬಂದಿದೆ ಆ ಒಂದು ವಾದ್ಯಕ್ಕೆ ಅಲ್ಲಿ ಕನೆಕ್ಟ್ ಆಗ್ಬಿಡ್ತೀವಿ ನಾವು. ಎಸ್ ಎಸ್ ಎಸ್. ಸೊ ಹಾಗೆ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮೆದುಳಿನ ಭಾಷೆ ಬಗ್ಗೆ ಮೇಡಮ್ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರಿಗೆ ನಿಮ್ಮ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.